ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಣಪತಿಯೇ ನಮಃ. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋ ಎದಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಗಣೇಶ ಚತುರ್ಥಿ ಆಚರಿಸೋ ಎಲ್ಲ ಭಾರತೀಯರು ಹಾಗೆ ಸನಾತನ ಧರ್ಮದ ಭಕ್ತರಿಗೆ ಗಣೇಶನ ಬಗ್ಗೆ ಒಂದು ಸ್ವಲ್ಪ ಕತೆ, ಏನೊಂದು ಕತೆ ಆದರೂ ಗೊತ್ತಿರಬೇಕು. ಅದಕ್ಕೆ ಈ ವಿಡಿಯೋ ಮೂಲಕ ಒಂದು ಗಣೇಶನ ಒಂದು ಕತೆ ಹೇಳುತ್ತೇನೆ. ಗಣಪತಿ ಅಂತಂದರೆ ಫಸ್ಟ್ ನೆನಪಾಗದೆ ನಮಗೆ ಮಹಾಭಾರತ. ಯಾಕಂದರೆ ಮಹಾಭಾರತ ಬರೆದನೇ ಗಣೇಶ. ಹೇಳಿದವರು ವೇದವ್ಯಾಸರು. ಆ ವೇದವ್ಯಾಸರು ಹೇಳಿದ ಸಂವಾದ ಮತ್ತು ಗಣೇಶ ಬರೆದಿರುವುದು ಒಂದು ಸಣ್ಣ ಕತೆ ಹೇಳುತ್ತೇನೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಈ ದೊಡ್ಡ ಮಹಾಕಾವ್ಯ ಬರಿಬೇಕು ಅಂತ ಬ್ರಹ್ಮದೇವರು ವೇದವ್ಯಾಸರಿಗೆ ಹೇಳ್ತಾರೆ. ಆಗ ವೇದವ್ಯಾಸರು ಹಿಮಾಲಯದಲ್ಲಿ ಧ್ಯಾನ ಮಾಡ್ತಿದ್ರು. ಆಗ ಬ್ರಹ್ಮದೇವರು ವೇದವ್ಯಾಸರಿಗೆ ಮಹಾಭಾರತ ಒಂದು ಮಹಾಕಾವ್ಯ ಬರೆಯಲು ಹೇಳ್ತಾರೆ. ವೇದವ್ಯಾಸರಿಗೆ ಎದಕ್ಕೆ ಹೇಳ್ತಾರೆ ಅಂತಂದರೆ, ವೇದವ್ಯಾಸರು ಇದನ್ನೆಲ್ಲ ವೀಕ್ಷಿಸಿದರು, ನೋಡಿದರು. ಮತ್ತು ವೈಯಕ್ತಿಕವಾಗಿ ವೇದವ್ಯಾಸರಿಗೆ ಗೊತ್ತಿತ್ತು. ಅದಕ್ಕಾಗಿ ವೇದವ್ಯಾಸರಿಗೆ ಸೃಷ್ಟಿಕರ್ತ ಬ್ರಹ್ಮದೇವರು ಹೇಳ್ತಾರೆ. ಆಗ ಮಹಾಭಾರತ ಒಂದು ಮಹಾಕಥೆಯನ್ನು ಬರೆಯುವುದು ಸುಲಭವಲ್ಲ ಅಂತ ವೇದವ್ಯಾಸರಿಗೆ ಗೊತ್ತಿತ್ತು. ಅದಕ್ಕೆ ಇದು ಬರೀಲಿಕ್ಕೂ ಬಹಳ ಟೈಮ್ ತಗುತ್ತಂತನೂ ಗೊತ್ತಿತ್ತು ವೇದವ್ಯಾಸರಿಗೆ. ಅದಕ್ಕೆ ಒಂದು ಸೂಕ್ತವಾದ ವ್ಯಕ್ತಿಯನ್ನು ಹುಡುಕ್ತಿದ್ರು ವೇದವ್ಯಾಸರು. ಆಗ ಮಹಾಜ್ಞಾನಿಯಾದ ಗಣಪತಿನೇ ಈ ಮಹಾಭಾರತ ಕಥೆಯನ್ನು ಬರೆಯಲು ಸೂಕ್ತ ವ್ಯಕ್ತಿ ಅಂತ ಗೊತ್ತಾಯಿತು. ಆಗ ಮಹಾಭಾರತ ಕಥೆಯನ್ನು ಬರೆಯಲು ವೇದವ್ಯಾಸರು ಗಣಪತಿಗೆ ಹೇಳ್ತಾರೆ. ಆಗ ಗಣಪತಿ ವೇದವ್ಯಾಸರಿಗೆ ಷರತ್ತು ಇಡ್ತಾನೆ. ಏನಂದರೆ, ನೀವು ವಿರಾಮವಿಲ್ಲದೆ ಕಥೆಯನ್ನು ಹೇಳಬೇಕು ಅಂತ ಹೇಳ್ತಾನೆ. ಮತ್ತು ನೀವು ಮಧ್ಯದಲ್ಲಿ ವಿರಾಮವನ್ನು ನಿಲ್ಲಿಸಿದರೆ ನಾನು ಅಲ್ಲೇ ಕಥೆಯನ್ನು ಬರೆಯುವುದನ್ನು ನಿಲ್ಲಿಸುತ್ತೇನೆ ಎಂದು ಗಣಪತಿ ವೇದವ್ಯಾಸರಿಗೆ ಹೇಳ್ತಾರೆ. ಆಗ ವೇದವ್ಯಾಸರು ಗಣಪತಿಗೆ ಒಂದು ಷರತ್ತು ಇಡ್ತಾರೆ. ಏನಂದರೆ, ನಾನು ಹೇಳುವ ಕಥೆಯನ್ನು ನೀನು ಅರ್ಥಸಹಿತ, ನಿನಗೆ ಅರ್ಥವಾದ ಮೇಲೆ ಕಥೆಯನ್ನು ನೀನು ಬರೆಯಬೇಕು ಅಂತ ವೇದವ್ಯಾಸರು ಗಣಪತಿಗೆ ಹೇಳ್ತಾರೆ. ಅದನ್ನು ಷರತ್ತನ್ನು ಒಪ್ಪಿಕೊಂಡು ಗಣಪತಿ ಮತ್ತು ವೇದವ್ಯಾಸರ ಇಬ್ಬರದು ಸಂವಾದ ಹೇಳೋದು, ಗಣಪತಿ ಬರೆಯೋದು ಸ್ಟಾರ್ಟ್ ಆಗ್ತದೆ. ಅದೇ ಸಂದರ್ಭದಲ್ಲಿ ಮಧ್ಯದಲ್ಲಿ ಗಣಪತಿ ಭಾಳ ವೇಗವಾಗಿ ಬರೆಯುತ್ತಿರ್ತಾನೆ. ಅದನ್ನು ನೋಡಿ ವೇದವ್ಯಾಸರಿಗೂ ಮುಂದಿನ ಕತೆ ಯೋಚನೆ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಅಷ್ಟು ಫಾಸ್ಟಾಗಿ ಗಣಪತಿ ಬರುತ್ತಿದ್ದ. ಅದಕ್ಕೆ ಮಧ್ಯದಲ್ಲಿ ವೇದವ್ಯಾಸರು ಕಷ್ಟವಾದ ವಾಕ್ಯಗಳನ್ನು ಹೇಳುತ್ತಿದ್ರು. ಆಗ ಗಣಪತಿಗೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಟೈಮ್ ತಗೋತಿದ್ರು. ಆಗ ವೇದವ್ಯಾಸರು ತಮ್ಮ ಮುಂದಿನ ಕತೆ ಯೋಚನೆ ಮಾಡ್ತಿದ್ರು. ಅಷ್ಟು ವೇಗವಾಗಿ ಬರ್ತಿದ್ರು. ಇದೇ ವೇಗವಾಗಿ ಬರೆಯುತ್ತಿರುವ ಸಂದರ್ಭದಲ್ಲಿ ಗಣಪತಿಯು ಲೇಖನಿನೂ ತುಂಡಾಗಿಬಿಡುತ್ತೆ. ಈಗಿನ ಕಾಲದಾಗ ನಾವು ಪೆನ್ ಅಂತ ಅಂತೀವಿ, ಆದರೆ ಲೇಖನಿ ತುಂಡಾಗಿಬಿಡುತ್ತೆ. ಆದರೆ ವೇದವ್ಯಾಸರು ಕಂಟಿನ್ಯೂಸ್ ಆಗಿ ಕಥೆಯನ್ನು ಹೇಳ್ತಿದ್ದಾರೆ. ಆದರೆ ಗಣಪತಿನೂ ನಿಲ್ಲಿಸಕ್ಕೆ ಬರಲ್ಲ. ಯಾಕಂದರೆ ಷರ್ತ್ ಅದು ನೀವು ಹೇಳಬೇಕು, ನಾನು ಅರ್ಥವಾದ ಕೂಡಲೇ ಬರಿಬೇಕು ಅಂತ ಒಂದು ಷರ್ತನ್ನು ಒಪ್ಪಿಕೊಂಡರು ಇಬ್ಬರು. ಆಗ ಗಣಪತಿ ತನ್ನ ದಂತವನ್ನು, ಅಂದರೆ ಈಗಿನ ಕಾಲ ದಂತವನ್ನು ತೆಗೆದು ಬರೀಲಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾವು ಗಣಪತಿಗೆ ಏಕದಂತ ಎಂದು ಕರೆಯುತ್ತೇವೆ. ಇದೊಂದು ಸಣ್ಣ ಕತೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳಬೇಕು ಅಂತ ಅನಿಸ್ತು. ಓಂ ಗಣಪತಿ ನಮಃ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು.